ಬ್ಯಾಂಕ್ ಅಧಿಕಾರಿಗಳಿಗೆ ಕೇಂದ್ರ ಸಚಿವರ ಖಡಕ್ ಸೂಚನೆ. ಕೇಂದ್ರ ಸರ್ಕಾರ ಬ್ಯಾಂಕ್ಗಳಿಗೆ ಡೆಪಾಸಿಟ್ ಮಾಡುವ ಹಣದಲ್ಲಿ ಬಡವರಿಗೆ ಸಾಲ ನೀಡಿ. ನಿಮ್ಮ ಬ್ಯಾಂಕ್ ಸದಸ್ಯರ ಹಣದಲ್ಲಿ ಸಾಲ ನೀಡಬೇಡಿ. ಬ್ಯಾಂಕ್ ಬಾಗಿಲನ್ನ ಬಡವರಿಗೆ ಸಾಲ ನೀಡಲು ತೆರೆದಿಡಿ ಅಂತ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಬ್ಯಾಂಕ್ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಚಿತ್ರದುರ್ಗದ ಲೀಡ್ ಬ್ಯಾಂಕ್ನಲ್ಲಿ ಪಿಎಂ ಸುರಾಜ್ ಯೋಜನೆ ಅಡಿ ಫಲಾನುಭವಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬ್ಯಾಂಕ್ ಬಾಗಿಲನ್ನ ಸಾರ್ವಜನಿಕರಿಗೆ ಬಡವರಿಗಾಗಿ ತೆರೆದಿಡಿ. ಬ್ಯಾಂಕಿನವರು ನಿಮ್ಮ ಸಿಬ್ಬಂದಿ ಹಣದಲ್ಲೇ ಸಾಲ ಕೊಡಬೇಡಿ. ಜನರು ಕಟ್ಟಿದ ತೆರಿಗೆ ಹಣವನ್ನ ನಿಮಗೆ ಡೆಪಾಸಿಟ್ ಮಾಡ್ತೀವಿ. ಕೇಂದ್ರ ಸರ್ಕಾರ ನಿಮಗೆ ಹಣ ಕೊಡುತ್ತೆ. ಆ ಹಣದಲ್ಲಿ ನೀವು ಬಡವರಿಗೆ ಸಾಲ ನೀಡಿ. ಈಗಾಗಲೇ ಪ್ರಧಾನಿಗಳು ರಾಷ್ಟ್ರ ಮಟ್ಟದಲ್ಲಿ ಈ ಕಾರ್ಯ ಆಗುವಂತೆ ಪೋರ್ಟಲ್ ಲೋಕಾರ್ಪಣೆ ಮಾಡಿದ್ದು, ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಸಾಲ ಒದಗಿಸುವ ಕಾರ್ಯ ಮಾಡಿ ಎಂದರು. ಸುರೇಶ ಬೆಳಗೆರೆ, ಎನ್ಕೆಎಸ್ टीवी4 ನ್ಯೂಸ್, ಚಿತ್ರದುರ್ಗ. की जा रही है। आज का यह दिन विशेष रूप से महत्वपूर्ण हो जाता है, जिसमें हाशिए पर रहने वाले वर्गों के लिए आसानी से यानी सामाजिक उत्थान एवं रोजगार आधारित जन कल्याण। न बैंक के चक्कर काटना, न किसी के आगे हाथ फैलाना। इस पोर्टल पर जाकर उद्यमी 15 करोड़ रुपए तक के व्यापार लोन के लिए अप्लाई कर सकते हैं। ಮಾಧ್ಯಮದವರು ಈ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರೆ ಚೆನ್ನಾಗಿರ್ತದೆ. ಏನಾಗ್ತದೆ ಲ್ಯಾಪ್ಸಸ್ ಅಂತ, ಈ ಲ್ಯಾಕ್ನಾಗಲೇ ಅನೇಕ ಡೆವಲಪ್ಮೆಂಟ್ ಅಲ್ಲಿ ಶೋಷಿತ ವರ್ಗಕ್ಕೆ ಹಿನ್ನಡೆ ಆಗ್ತಾ ಇರೋದು. ಇದು ಒಂದೇ ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ಇವತ್ತಿನ ಪ್ರಧಾನಮಂತ್ರಿಗಳ ಇವತ್ತು PM ಸೂರಜ್ ಏನು ಪೋರ್ಟಲ್ ಉದ್ಘಾಟನೆ ಆಗ್ತದೆ. ಆ ಉದ್ಘಾಟನೆ ಈ ದೇಶದ ಎಲ್ಲ ನಾಗರಿಕರಿಗೆ ದೇಶದ 1 ಲಕ್ಷಕ್ಕೂ ಹೆಚ್ಚು ಕೊಡ್ತಾ ಇದ್ದಾರೆ. स्वागत संबोधन के लिए आमंत्रित करता हूं। ನಾನು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಬ್ಯಾಂಕರ್ಗಳ ಹತ್ರ ಕುತ್ಕೊಂಡ್ಬಿಟ್ಟಿದ್ದೆ ನಾನು. ಆದರೆ ಫಸ್ಟ್ ಟೈಮ್ ಏಕ್ದಮ್ ಇಷ್ಟು ಕೊಡಬೇಡಿ ಅಂತ ನಾನು ಇಲಾಖೆಯವರು ರಿಸ್ಟ್ರಿಕ್ಟ್ ಮಾಡಿಬಿಟ್ರು. ಅದರ್ವೈಸ್ ಎಲ್ಲ ಬ್ಯಾಂಕರ್ಸ್ ಬಹಳ ಸಂತೋಷಕ್ಕೆ ಒಪ್ಕೊಂಡಿದ್ದು. ನೀವು ಬ್ಯಾಂಕ್ 40 ವರ್ಷದ ನಮ್ಮಪ್ಪ ಎಲ್ಲಿ ಬ್ಯಾಂಕ್ ಸಾಲ ಮಾಡಿದ್ದ ಅಂತ ಅದನ್ನ ಎತ್ಕೊಂಡು ಇಡೀ ನಿನ್ ಕುಟುಂಬದೇನೆ ಬ್ಲಾಕ್ ಲಿಸ್ಟ್ ಅಂತ ಲಿಸ್ಟ್ ಮಾಡ್ಬಿಡ್ತಾರೆ. ಸರ್ಕಾರ ಅದ್ಯಾವುದೋ ಒಂದು ಅಬ್ಸರ್ವೇಷನ್ ಆಗ್ಬಾರ್ದು ಅಂತ ಹೇಳಿದ್ರಲ್ಲ, ಸಾಲ ಇದ್ರೆ ಯಾವ್ದಾದ್ರು 1 ಲಕ್ಷ ಅಥವಾ ಸಿಬಿಲ್ ಬ್ಯಾಂಕ್ ತೆರೆದಿದ್ದಾರೋ ಬಿಡ್ತಿರೋ, ಇನ್ಮೇಲೆ ಪೋರ್ಟಲ್ ತೆರೆದಿರ್ತಾರೆ. 24 ಗಂಟೆ ಮೋದಿ ಅವ್ರು ಇವತ್ತು ಉದ್ಘಾಟನೆ ಮಾಡಿದಂತ ಪೋರ್ಟಲ್ 24 ಗಂಟೆ. ನಮ್ಮ ಲೀಡ್ ಬ್ಯಾಂಕ್ ಅವ್ರು ಇದ್ದಾರೆ. ನಾನು ನೇರವಾಗಿ ಹೇಳಿದ್ದೆ ಬ್ಯಾಂಕ್ ವರ್ಗ, ನನ್ನ ಸರ್ಕಾರದ ಅಂದ್ರೆ ಜನ ಕಟ್ಟುವಂತ ಟ್ಯಾಕ್ಸ್ ಅನ್ನ ಡಿಪಾಸಿಟ್ ಮಾಡ್ತೇನೆ ನಿಮ್ಗೆ. ಯಾರೋ ನಿಮ್ಮ ಬ್ಯಾಂಕಿನ ಸದಸ್ಯರು ದುಡ್ಡು ಸಾಲ ಕೊಡಕ್ಕೆ ಹೋಗ್ಬೇಡಿ. ನೀವು ಕೇಂದ್ರ ಸರ್ಕಾರ ನಿಮಗೆ ದುಡ್ಡು ಡಿಪಾಸಿಟ್ ಮಾಡ್ತಾರೆ, ನಮ್ಮ ದುಡ್ಡಿಂದ ಸಾಲ ಕೊಡಿ. ನೀವು ಬ್ಯಾಂಕ್ಗಳದ ಬೋರ್ಡ್ ಹಾಕಿ ಸಾರ್ವಜನಿಕರಿಗೆ ಬಡವರಿಗೆ ನಿಮ್ಮ ಬ್ಯಾಂಕ್ ಹತ್ರ ಓಪನ್ ಮಾಡಿ ಡೋರನ್ನ. ಈ ಒಂದು ಚರ್ಚೆಗಳು ಗಂಭೀರವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋದಾಗ, ನೀತಿ ಆಯೋಗಕ್ಕೆ ಹೋದಾಗ ಇದ್ಯಾಕೆ ರಾಷ್ಟ್ರ ಮಟ್ಟದಲ್ಲಿ ಮಾಡಬಹುದು ಅಂತ ಹೇಳಿ ನಮ್ಮ ಪ್ರಧಾನಿಗಳು ಕೈಗೆತ್ತಿಕೊಂಡಿದ್ದಾರೆ. ಇವತ್ತು ಪೋರ್ಟಲ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಪೋರ್ಟಲ್ ಇರ್ತದೆ. ಆ ಪೋರ್ಟಲ್ಗೆ ತಾವು ಅಪ್ಲೋಡ್ ಮಾಡುತ್ತಾ ಡೀಟೇಲ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ತೆಗೆದುಕೊಂಡು ವೆಬ್ಸೈಟ್ಗೆ ಹೋಗಿ ತಾವು ಈ ಸಾಲ ಸೌಲಭ್ಯಗಳನ್ನು ಪಡಿಬೇಕು. ಒಂದು ಕಾನೂನಿದೆ, ಅನೇಕ ಮಾಧ್ಯಮದವರು ಕಣ್ತಿರೋದು ನೋಡೋದಿಲ್ಲ, ಬೈಕೊಂಬೇಡಿ. ನನ್ನ ಈ ದೇಶದಲ್ಲಿ ಅನೇಕ